ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ನಮಸ್ಕಾರ ವೀಕ್ಷಕರೇ. ಇವತ್ತು ಕೂಡ ನಾನು ಬಸವೇಶ್ವರ ನಗರಲ್ಲಿದ್ದೀನಿ. ಬಸವೇಶ್ವರ ನಗರಲ್ಲಿ ಎಲ್ಲಿದ್ದೀನಿ? ಪುಷ್ಕರಾದಿ ಎಕ್ಸ್ಪ್ರೆಷನ್ಸಲ್ಲಿದ್ದೀನಿ. ಕಳೆದ ಸಂಚಿಕೆಯಲ್ಲೆಲ್ಲ ಕುರ್ತೀಸ್ ತೋರಿಸಿದೆ, ಬಟ್ ಇವಾಗ ಸ್ಪೆಷಲ್ ಆಗಿ ಬ್ರೈಡಲ್ ಕಾನ್ಸೆಪ್ಟ್ ತೊಗೊಂಡ್ಬಂದಿದ್ದೀನಿ. ಹೆವಿ ಲೆಹೆಂಗಾಸ್ ಇದೆ, ಸ್ಪೆಷಲಿ ಬ್ರೈಡಲ್ಸ್ಗೆ ಅಂತ ಹೇಳಿಬಿಟ್ಟು. ಇವತ್ತು ಬ್ರೈಡಲ್ಸ್ಗೆ ಅಂತ ಲೆಹೆಂಗಾ ಯಾವ ಥರ ಇದೆ, ಯಾವೆಲ್ಲ ಡಿಸೈನಲ್ಲಿದೆ, ಹೇಗಿದೆ, ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋದಕ್ಕೆ ಶಾಪ್ನ ಓನರ್ ಆಗಿರುವಂತಹ ರಾಧಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಾಧಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲೆಲ್ಲ ಕುರ್ತೀಸ್ ನೋಡಿದ್ವಿ, ಮತ್ತು ಆಲ್ ಓವರ್ ಶಾಪಲ್ಲಿ ಏನೆಲ್ಲ ಸಿಗುತ್ತೆ, ಫ್ಯಾಬ್ರಿಕ್ಸ್ ಎಲ್ಲ ನೋಡಿದ್ವಿ. ಬಟ್ ಇವತ್ತು ಸ್ಪೆಷಲಿ ನಾವು ಬ್ರೈಡಲ್ ಲೆಹೆಂಗಾ ಬಗ್ಗೆ ನೋಡ್ತಾ ಇದ್ದೀವಿ. ಯಾಕೆಂದರೆ ಇವಾಗ ಫುಲ್ ಎಲ್ಲ ಬ್ರೈಡಲ್ಸ್ಗೆ ಜಾಸ್ತಿ ಏನೋ ಇಂಟ್ರೆಸ್ಟ್ ಇರೋದು ಅದ್ರ ಮೇಲೆ. ಇವಾಗ ಮದುವೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಬರೀ ಲೆಹೆಂಗಾಸ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹತ್ರ ಮೇಯ್ನ್ಲಿ ಲೆಹೆಂಗಾಸ್ ಅಂದರೆ ಯಾವ ಥರ ಇದೆ? ಓಕೆ, ನಮ್ಮ ಹತ್ರ ಬ್ರೈಡಲ್ ಲೆಹೆಂಗಾಸ್ ಬಂದು ರಾ ಸಿಲ್ಕ್ ಮೇಲಿದೆ. ಅದು ಬಿಟ್ಟರೆ ಇವಾಗ ನ್ಯೂ ಟ್ರೆಂಡ್ ಬಂದು ಟಪೆಟಾ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು. ಟಪೆಟಾ ಸಿಲ್ಕ್ಸ್ ಮೇಲೆ ಹೆವಿ ಎಂಬ್ರಾಯ್ಡ್ರೀಸ್ ಇರುವಂಥದ್ದು, ಅದರ್ವೈಸ್ ರಾ ಸಿಲ್ಕ್ ಮೇಲೆ ಹೆವಿ ಎಂಬ್ರಾಯ್ಡ್ರಿ. ಅನದರ್ ಕಾನ್ಸೆಪ್ಟ್ ಇವಾಗ ಟ್ರೆಂಡಿಯಾಗಿ ನಡೀತಾ ಇರೋದಂದರೆ ವೆಲ್ವೆಟ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ಸ್. ಎಸ್, ಆ ಥರ 3 ಫ್ಯಾಬ್ರಿಕ್ಸ್ಗಳ ಮೇಲೆ ವರ್ಕ್ ಇರೋ ಲೆಹೆಂಗಾಸ್ ಇದ್ದಾವೆ. ಇವಾಗ ಏನಂದರೆ ರಿಸೆಪ್ಷನ್ಗೆ, ಎಸ್ಪೆಷಲಿ ರಿಸೆಪ್ಷನು ಸಂಗೀತ್ಗೆ ಲೆಹೆಂಗಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ಆ 2 ಒಕೇಶನ್ ಈವ್ನಿಂಗ್ ಇರೋದ್ರಿಂದ ಆ ಒಕೇಶನ್ಗೆ ಸೆಟ್ ಆಗುವಂಗೆ ಕಲರ್ ಕಾಂಬಿನೇಷನ್ ಮತ್ತು ಫ್ಯಾಬ್ರಿಕ್ಸ್ ಅಂದಮೇಲೆ ವರ್ಕ್ ಇರುವಂಥ ಲೆಹೆಂಗಾಸ್ ನಾವು ಇಟ್ಟಿರ್ತೀವಿ. ಮೊದಲೆಲ್ಲ ಹೇಗೆ ಅಂದರೆ ಇವಾಗ ರಿಸೆಪ್ಷನ್ಗಾಗಲಿ ಯಾವುದೇ ಫಂಕ್ಷನ್ಸ್ಗಾಗಲಿ ಬರೀ ಸ್ಯಾರೀಸ್ ಅಷ್ಟೇ ಉಡಬೇಕು ಅನ್ನೋದು ಒಂದು ಸಂಪ್ರದಾಯ ಥರ ಆಗಿಬಿಟ್ಟಿತ್ತು. ಬಟ್ ಇವಾಗ ಹಾಗಲ್ಲ, ಲೆಹೆಂಗಾಸ್ ಹಾಕ್ತಾರೆ, ಮತ್ತು ಚೂಡಿದಾರ್ಸ್ ಕೂಡ ಹಾಕ್ತಾರೆ ಕೆಲವರು ಬೇಕು ಅಂತ ಹೇಳಿದ್ರೆ ಸಂಗೀತ್ಗೆಲ್ಲ. ಲೆಹೆಂಗಾ ಅಂತ ಬಂದಾಗ ರಿಸೆಪ್ಷನ್ಗೆ ಮೇಯ್ನ್ಲಿ ಯಾವ ಥರ ನೀವು ಇಲ್ಲಿ ಇನ್ಹೌಸ್ ಮಾಡ್ತೀರಾ, ಅಥವಾ ನೀವು ರೆಡೀಸ್ ತರ್ತೀರಾ, ಹೆಂಗೆ ಇಲ್ಲಿ? ನಮ್ಮ ಹತ್ರ ಎಲ್ಲ ರೆಡಿ ಲೆಹೆಂಗಾಸೇ ಸಿಗುತ್ತೆ. ಆ ರೆಡಿ ಲೆಹೆಂಗಾನ ಆ್ಯಸ್ ಅ ಲೆಹೆಂಗಾ ವಿತ್ ಸಾರಿ ಬ್ಲೌಸ್ ಥರ ಲೆಹೆಂಗಾ ಚೋಲಿ ಥರನೂ ವೇರ್ ಮಾಡೋ ಥರ ಒಂದು ಆಪ್ಷನ್ಸ್ ಕೊಡ್ತೀವಿ. ಅನದರ್ ಆಪ್ಷನ್ ಬಂದು ಲೆಂತಿ ಬ್ಲೌಸ್. ಇವಾಗ ಕ್ರಾಪ್ ಟಾಪ್ ವಿತ್ ಸ್ಕರ್ಟ್ ಕಾನ್ಸೆಪ್ಟ್ ಏನು ನೋಡ್ತಾ ಇದೆ, ಅದ್ರ ಥರ ನೀವು ಇವಾಗ ಲೆಹೆಂಗಾ ಲೆವೆಲ್ಗೆ ಬ್ಲೌಸ್, ಲಾಂಗ್ ಬ್ಲೌಸ್ ಕೊಟ್ಟು ಒಂದು ಸೈಡ್ ದುಪ್ಪಟ್ಟ ಬಿಡೋ ಥರ. ಆ ಕಾನ್ಸೆಪ್ಟ್ಗೂ ನಾವು ಕಸ್ಟಮೈಸ್ ಮಾಡ್ತೀವಿ. ಅದರ್ವೈಸ್ ಇನ್ನೂ ಇವಾಗ ಒಂದು ಎಕ್ಸ್ಟೆನ್ಷನ್ ಕೊಡ್ತಾ ಇರೋದೇನೆಂದರೆ ಲೆಹೆಂಗಾಸನ್ನು ಆ್ಯಸ್ ಅ ಗೌನಾಗಿ ಕೂಡ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮ ಹತ್ರ ಬ್ರೈಡಲ್ ಕಾನ್ಸೆಪ್ಟ್ ಅಂತ ಬಂದಾಗ ಲೆಹೆಂಗಾ ಪ್ಲಸ್ ಗೌನ್ ಕೂಡ ನಮ್ಮ ಹತ್ರ ಇದ್ದಾವೆ. ಇವಾಗ ಅದು 2 ಟ್ರೆಂಡಿಯಾಗಿ ನಡೀತಾ ಇರೋದು, ಗೌನ್ಸು ಬಿಟ್ಟರೆ ಲೆಹೆಂಗಾಸ್ ಆ ಥರ. ಇವಾಗ ಅಂದರೆ ಲೆಹೆಂಗಾ ಮತ್ತು ಟಾಪ್ನ ನೀವು ಬೇಕಾದರೆ ಗೌನಾಗಿ ಕೂಡ ಕನ್ವರ್ಟ್ ಮಾಡಿಕೊಡ್ತೀರಾ. ಯಾಕೆಂದರೆ ಇವಾಗ ಎಲ್ಲರೂ ಹೆವಿ ಲೆಹೆಂಗಾ ತೊಗೊಂಡಿರ್ತಾರೆ, ಬರೀ ಮದುವೆಗೆ ಅಷ್ಟೇ ಹಾಕ್ತಾರೆ. ಅದಾದಮೇಲೆ ಹಾಕೋದಕ್ಕೆ ಯಾವುದೂ ಆ ಥರ ದೊಡ್ಡ ಅಕೇಶನ್ ಸಿಗೋಲ್ಲ. ಆ್ಯಂಡ್ ಬೇರೆಯವ್ರಿಗೆ ಹಾಕೊಂಡು ಹೋದ್ರೂ ನಾವೇ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೀವಿ. ಆ್ಯಂಡ್ ಅದನ್ನು ಹೆಂಗೆ ಗೌನಾಗಿ ಯಾವ ಥರ ಅದನ್ನು ಕನ್ವರ್ಟ್ ಮಾಡ್ಬೋದು ಅಂತ? ಗೌನ್ ಅಂದರೆ ಇವಾಗ ಬ್ಲೌಸ್ ಪೀಸ್ ಅನ್ನೋದು ಏನದಿರುತ್ತೆ ಕೊಟ್ಟಿರ್ತಾರಲ್ಲ, ಫ್ಯಾಬ್ರಿಕ್ ಅದ್ರ ಜೊತೆ ಅಟ್ಯಾಚೇ ಬಂದಿರುತ್ತೆ ಲೆಹೆಂಗಾ ಜೊತೆ. ಅದನ್ನೇ ಕಂಪ್ಲೀಟ್ ನಾವು ಸ್ಟಿಚ್ ಮಾಡಿಬಿಡ್ತೀವಿ ಗೌನ್ ಥರ. ಆರ್ ಎಲ್ಸ್ ನಾವು ಕಸ್ಟಮೈಸ್ ಅಂತ ಮಾಡುವಾಗ ಆ ಲೆಹೆಂಗಾಗೆ ಕಾಂಟ್ರಾಸ್ಟ್ ಆಗಿರುವಂಥ ಬ್ರೊಕೇಟ್ಸ್ಗಳನ್ನು ಇಲ್ಲ ನೆಟ್ಟೆಡ್ ಫ್ಯಾಬ್ರಿಕ್ಸ್ಗಳನ್ನು ಯೂಸ್ ಮಾಡಿ ಅಪ್ಪರ್ ಪಾರ್ಟ್ ಅಂದರೆ ಬಾಡಿ ಪಾರ್ಟಿಗೆ ಅದನ್ನು ಕೊಟ್ಬಿಟ್ಟು ಗೌನಾಗಿ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಮೇನ್ ಒಕೇಶನ್ಗೂ ಹಾಕ್ಬೋದು, ಅದರ್ವೈಸ್ ಇನ್ ಫ್ಯೂಚರಲ್ಲಿ ಅವ್ರು ಬೇರೆ ಒಕೇಶನ್ಸ್ಗಳಿಗೂ ಅವ್ರು ಯೂಸ್ ಮಾಡ್ಬೋದು. ಇವಾಗ ಲೆಹೆಂಗಾ ಅಂದಾಗ ಏನಾಗುತ್ತೆ, ಅದು ಪರ್ಟಿಕ್ಯುಲರ್ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಈ ಥರ ಗೌನಾಗಿ ಕನ್ವರ್ಟ್ ಮಾಡ್ಕೊಂಡಾಗ 2 ಥರ ಆಪ್ಷನ್ಸ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಮ್ಗೆ ಇವತ್ತು ಯಾವ ಥರ ಕಾನ್ಸೆಪ್ಟಲ್ಲಿ ಎಲ್ಲ ತೆಗೆದಿಟ್ಟಿದ್ದೀರಾ ಲೆಹೆಂಗಾಸ್ ತೋರಿಸ್ಬೇಕು? ಇವತ್ತು ನಾನು ಗೋಲ್ಡನ್ ಕಲರಲ್ಲಿ ಒಂದು ನಿಮ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಒಂದಿದೆ ಪಿಸ್ತಾ ಗ್ರೀನ್. ದಿಸ್ ಈಸ್ ಡಾರ್ಕರ್ ಶೇಡ್ ಆಫ್ ಪಿಸ್ತಾ ಗ್ರೀನ್. ಆ್ಯಂಡ್ ದೆನ್ ನೀವು ಹೇಳ್ದಂಗೆ ಆ್ಯಸ್ ಯೂಶುವಲ್ ಗೋಲ್ಡ್ ವಿತ್ ಅ ಪಿಂಕ್. ದೆನ್ ಇದು ಬಂದು ಬಾಟ್ಲ್ ಗ್ರೀನ್ ಟಪೆಟಾ ಸಿಲ್ಕ್ ಇದೆ. ಇವಾಗ ಇದು ಕೂಡ ಟ್ರೆಂಡ್ ಇತ್ತು, ಬಾಟ್ಲ್ ಗ್ರೀನು ಮತ್ತು ನೇವಿ ಬ್ಲೂ ಟಪೆಟಾ ಸಿಲ್ಕ್ ಗೌನ್ಗಳು. ಇವು ಇವಾಗ ಟ್ರೆಂಡಲ್ಲಿ ಇರುವಂಥದ್ದು. ಆಮೇಲೆ ಇದು ನೇವಿ ಬ್ಲೂ ಮೇಲೆ ನಿಮ್ಗೆ ರಾ ಸಿಲ್ಕ್ ಮೇಲೆ ವರ್ಕ್ ಆಗಿರುವಂಥದ್ದು. ನೆವಿ ಬ್ಲೂ ಮೇಲೆ ಗೋಲ್ಡ್ ಕಲರ್ ಆ್ಯಂಡ್ ಗ್ರೀನ್ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಸಿಂಪಲ್ ಆ್ಯಂಡ್ ಸೋಬರ್ ಆಗಿರುತ್ತೆ. ಇವಾಗ ಸಂಗೀತ್ಗೆಲ್ಲ ತುಂಬ ಚೆನ್ನಾಗಿ ಆ್ಯಂಡ್ ಕಂಫರ್ಟ್ ಕೂಡ ಇರುತ್ತೆ ಈ ಟಪೆಟಾ ಸಿಲ್ಕ್ಸ್ಗಳೆಲ್ಲ. ಹೆವಿನೂ ಅನ್ಸಲ್ಲ ಅಷ್ಟು.
ಸೊ ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಫುಲ್ ಗೋಲ್ಡ್ ಅಲ್ಲಿ ಹ್ಯಾಂಡ್ ವರ್ಕ್ ಅಲ್ಲ ಇದು, ನೀವೇ ಇನ್ ಹೌಸ್ ಮಾಡಿ? ಇನ್ ಹೌಸ್ ಅಲ್ಲಿ ಕೂಡ ನಾವು ಮಾಡ್ತೀವಿ, ಈ ತರದ್ದೆಲ್ಲ ಇನ್ ಹೌಸ್ ಪೀಸಸ್ ಮಾಡ್ತೀವಿ. ಬಟ್ ಇದು ರೆಡಿ ನಿಮ್ಮ ಹತ್ರ? ಇದು ರೆಡಿ ಇರುವಂತ. ಸೊ ನೀವು ಪುಷ್ಕರಾಗೆ ಬಂದ್ರೆ ಬರೀ ಇನ್ ಹೌಸ್ ಅಷ್ಟೇ ಅಲ್ಲ, ರೆಡಿ ಕ್ಲಾತ್ಸ್ ಕೂಡ ಸಿಗುತ್ತೆ. ನೀವು ಬೇಕಂದ್ರೆ ಅದನ್ನಾದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಇಷ್ಟ ಆಗಿಲ್ಲ, ನಮ್ಗೆ ಇದೇ ತರ ಬೇಕು ಅಂದ್ರೆ ಕೂಡ ಅದನ್ನ ಕೂಡ ಇನ್ ಹೌಸ್ ಮಾಡ್ಕೊಡ್ತಾರೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಸೊ ಕಲರ್ಸ್ ಅಂತ ಬಂದಾಗ ಇದ್ರಲ್ಲಿ ಏನಾದ್ರು ಕಲರ್ಸ್ಗಳೇನಾದ್ರು? ಇದರಲ್ಲಿ ಈ ಟಪೆಟಾ ಸಿಲ್ಕ್ಸ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ನೇವಿ ಬ್ಲೂ, ಬ್ಲ್ಯಾಕ್ ಆ್ಯಂಡ್ ಬಾಟ್ಲ್ ಗ್ರೀನ್, ಈ 3 ಕಲರೇ ಜಾಸ್ತಿ ಮಾರ್ಕೆಟಲ್ಲಿ ಓಡೋದು. ಸೊ ಬಿಕಾಸ್ ಇದರಲ್ಲಿ ಬೇರೆ ಯಾವುದೇ ಕಲರ್ ಬಂದರೂ ಅಷ್ಟು ಲುಕ್ ಆಗಿರಲ್ಲ. ಸೊ ಆ 3 ಕಲರ್ಸಲ್ಲೇ ನಾವು ಆಪ್ಷನ್ಸ್ ಇಟ್ಟಿರ್ತೀವಿ. ಬಿಟ್ಟರೆ ರಾ ಸಿಲ್ಕಲ್ಲಿ ಅಂದರೆ ನಿಮ್ಗೆ ವೆರೈಟಿ ಆಫ್ ಕಲರ್ಸ್ ಸಿಗುತ್ತೆ. ಓಕೆ, ಇದು ಗ್ರೀನ್ ಕಲರ್ ಏನೋ ನೋಡಿದ್ವಿ, ಬಟ್ ನೀವು ಗೋಲ್ಡ್ ಕಲರ್ ಒಂದು ಲೆಹೆಂಗಾ ಇದೆ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ. ಇದು ನೋಡಿ, ಇದು ಗೋಲ್ಡ್ ರಾ ಸಿಲ್ಕ್. ಅದ್ರ ಮೇಲೆ ನಿಮಗೆ ಈ ಸರೋಕಿ ಸೀಕ್ವೆನ್ಸ್ ಇದು ಎಂಬ್ರಾಯ್ಡ್ರಿ ಮಾಡಿದ್ದಿದೆ. ಸೊ ಆ್ಯಂಡ್ ಡೌನಲ್ಲಿ ಬಂದು ಆ್ಯಸ್ ಅ ಬಾರ್ಡರ್ ಬಂದು ಇದು ಕಾಶ್ಮೀರಿ ವರ್ಕ್ ಲುಕ್ ಕೊಟ್ಟಿದ್ದೀವಿ, ಟಚಪ್ ಕೊಟ್ಟಿರುವಂಥದ್ದು. ಇದು ಕಂಪ್ಲೀಟ್ ರೆಡಿ ಇರೋದು ಗಾಗ್ರಾ. ಸೊ ಇದಕ್ಕೆ ಬಂದು ಕಾಂಟ್ರಾಸ್ಟ್ ಆಗಿ ನಾವು ಬ್ಲೌಸ್ ಬಂದು ಗ್ರೀನ್ ಕಲರ್ ಕೊಟ್ಟಿದ್ದೀವಿ, ಬಿಕಾಸ್ ಇದ್ರ ದುಪ್ಪಟ್ಟ ಬಂದು ರೆಡ್ ಕಲರ್ ಬಂದಿರೋದು. ಸೊ ರೆಡ್ಗೆ ದುಪ್ಪಟ್ಟ ಬಂದಾಗ ನಿಮ್ಗೆ ಐದರ್ ಗೋಲ್ಡ್ ಸೇಮ್ ಕಲರ್ದೇ ಬ್ಲೌಸ್ ಹಾಕಬೇಕು, ಆರಲ್ಸ್ ಈ ಥರ ಗ್ರೀನು ಹಾಕ್ಬೋದು. ನಾನು ಇವಾಗ ಏನಂದರೆ ಒಂದು ಚೇಂಜ್ ಹೇಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಗ್ರೀನ್ ಕೊಟ್ಟಿದ್ದೀನಿ. ಇದು ನಿಮ್ಮ ಸ್ಕರ್ಟ್ ಲೆವೆಲ್ಗೆ ಬ್ಲೌಸ್ ಬರುತ್ತೆ ಆ್ಯಂಡ್ ದಿಸ್ ದುಪ್ಪಟ್ಟ ಹ್ಯಾಸ್ ಟು ಡ್ರಿಪ್ ಫಾರ್ ಒನ್ ಸೈಡ್. ಸೊ ಎಲ್ಲರೂ ಕೂಡ ಇದಕ್ಕೇನಾದರೂ ಇವಾಗ ರೆಡ್ ಇದೆ ಕಾಮನ್ ಕಲರ್, ರೆಡ್ ಹಾಕ್ಬಿಡ್ತಾರೆ, ಇಲ್ಲ ಗೋಲ್ಡ್ ಹಾಕ್ತಾರೆ. ಬಟ್ ಇದು ಗ್ರೀನ್ ತುಂಬ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್. ಬಟ್ ಹಾಕಿದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇದು ಸರೋಸ್ಗೆ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ನೀಟಾಗಿದೆ. ಇದೆಲ್ಲ ಅಕಸ್ಮಾತ್ ಏನಾದರೂ ಆಚೆ ಬಂತು ಅಂದರೆ ಮತ್ತೆ ಅಗೇನ್ ವರ್ಕ್ ಮಾಡ್ಬೋದು? ಇಲ್ಲ ಮ್ಯಾಮ್, ಆ ಥರ ಇರಲ್ಲ. ಇದೆಲ್ಲ ಕಂಪ್ಯೂಟರೈಸ್ಡ್ ವರ್ಕ್ ಆಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಓಪನ್ ಆಗುವಂಥದ್ದು ಏನೂ ಚಾನ್ಸಸ್ ಇರಲ್ಲ ನಮಗೆ. ಸೊ ನಾವೆಲ್ಲ ಏನಂದರೆ ಲೆಹೆಂಗಾ ಅಂತ ಹೇಳಿದ್ರೆ ಬರೀ ಕ್ರಾಪ್ ಟಾಪ್ ಅದೇ ಆಗಿಬಿಟ್ಟಿತ್ತು. ಫುಲ್ ಬರೀ ಲೆಹೆಂಗಾ ಕ್ರಾಪ್ ಟಾಪ್ ಅಷ್ಟೇ ತೋರಿಸ್ತಾ ಇದ್ವಿ. ಬಟ್ ಇವಾಗ ಫುಲ್ ಟಾಪು ಕೂಡ ಟ್ರೆಂಡಲ್ಲಿದೆ ಆ್ಯಂಡ್ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್. ನಂಗೆ ಇವ್ರ ಹತ್ರ ಒಂದು ಜಾಸ್ತಿ ಖುಷಿ ಆಗೋದೇನು ಅಂದರೆ ಕಾಮನ್ ಕಲರ್ಸ್ ಎಲ್ಲರೂ ಮಾಡ್ತಾರೆ ಆ್ಯಂಡ್ ನಾವು ಅಷ್ಟೇ ಇದು ತೊಗೊಂಡ ತಕ್ಷಣ ಪಿಕ್ ಮಾಡೋದು ಗೋಲ್ಡ್ ಅಥವಾ ರೆಡ್ ಕಲರ್. ಬಟ್ ಅದಕ್ಕೆ ಡಿಫ್ರೆಂಟಾಗಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಬಟ್ ಇದು ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ? ಒಂದು ಬ್ರೇಕ್ ತೊಗೊಳ್ಳಿ, ಅಷ್ಟರಲ್ಲಿ ನಾನು ಹಾಕೊಂಬಂದ್ಬಿಡ್ತೀನಿ. ಹೋಗಿ ಟೇಕ್ ಎ ಸ್ಮಾಲ್ ಬ್ರೇಕ್. ಎಸ್ ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಸೂಪರ್ ಆಗಿರುವಂಥ ಕಾಸ್ಟ್ಯೂಮು. ನಾನು ಹೇಳಿದೆ ಗೋಲ್ಡ್ ಕಲರ್ಗೆ ಎಲ್ಲರೂ ಗೋಲ್ಡ್ ಅಥವಾ ರೆಡ್ ಹಾಕ್ತಾರೆ ದುಪ್ಪಟ್ಟಾಗೆ ಅಂತ ಹೇಳ್ಬಿಟ್ಟು. ಬಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಾಗ ನಾನು ಹೇಳಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಸ್, ನೀವು ನೋಡ್ತಾ ಇದ್ದೀರಾ, ಕಾಂಟ್ರಾಸ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಕೆಲವು ದುಪ್ಪಟ್ಟಗಳು ತುಂಬ ಹಾರ್ಡ್ ಇರುತ್ತೆ, ಹಾಕಿದ್ರೆ ಒಂಥರ ಚುಚ್ಚೋ ಥರ ಇರುತ್ತೆ. ಬಟ್ ಇದು ತುಂಬ ಸಾಫ್ಟ್ ಆಗಿದೆ, ತುಂಬ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ತುಂಬ ರಿಚ್ ಆಗಿದೆ ಆ್ಯಂಡ್ ಒಂಥರ ಎಲಿಗೆಂಟ್ ಲುಕ್ ಅಂತ ಹೇಳ್ತಾರಲ್ಲ ಆ ಥರ ಇದೆ. ಆ್ಯಂಡ್ ಸಿಂಪಲಾಗಿ ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಸಿಂಪಲಾಗಿ ವರ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ರಾ ಸಿಲ್ಕ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಮೇಲೆ ಬ್ಲೌಸ್ಗೆ. ಸೊ ನಾನು ಹೇಳಿದಾಗ ಎಲ್ಲರೂ ಕೂಡ ಯಾವಾಗಲೂ ಲೆಹೆಂಗಾ ಕ್ರಾಪ್ ಟಾಪ್ ಅಷ್ಟೇ ಆಗ್ತಾಯಿತ್ತು. ಬಟ್ ಇವಾಗ ಫುಲ್ ಟಾಪ್ ಕೂಡ ಇವಾಗ ಟ್ರೆಂಡಲ್ಲಿರೋದು. ಇದನ್ನು ಗೌನಾಗಿ ಕೂಡ ಮಾಡ್ಕೋಬೋದಂತೆ. ಆ್ಯಂಡ್ ಅದಕ್ಕೆ ಮುಂಚೆ ಹೇಳ್ಬಿಡ್ತೀನಿ, ಸೊ ಕರೋಸ್ಕಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಗೋಲ್ಡಲ್ಲಿ ಗೋಲ್ಡ್ ಕಲರೇ ಕೊಟ್ಟಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಎದ್ದು ಕಾಣಿಸೋದು ಅಥವಾ ತುಂಬ ರಾಡಿ ಆ ಥರ ಅನ್ನಿಸ್ತಾ ಇಲ್ಲ, ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಳಗೆ ಮಾಡಿರುವಂತಹ ರೆಡ್ ಕಲರ್ ವರ್ಕ್, ಥ್ರೆಡ್ ವರ್ಕ್ ಥರ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಫಿಶ್ ಕಟ್ ಕೊಟ್ಟಿದ್ದಾರೆ ಆ್ಯಂಡ್ ಒಳಗಡೆ ಕೇನ್ ಇದನ್ನು ಕೊಟ್ಟಿದ್ದಾರೆ, ಏನು ಕೇನ್ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಸೂಪರಾಗಿ ಕಾಣಿಸ್ತಾ ಇದೆ, ಫುಲ್ ಅಗ್ಲವಾಗಿ. ಸೊ ಇದ್ರ ಬಗ್ಗೆ ಸಾಕಷ್ಟು ಇನ್ನೂ ಹೆಚ್ಚು ಡೀಟೇಲ್ಸ್ನ ರಾಧಾ ಅವ್ರ ಹತ್ರನೇ ಕೇಳೋಣ. ಸೊ ರಾಧಾ ಹೇಳಿ, ನೀವು ಕೊಡಬೇಕಾದ್ರೆ ಗ್ರೀನ್ ಕಲರ್ನ ನಾನು ಅನ್ಕೋತಾ ಇದ್ದೆ ಮ್ಯಾಚ್ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು, ಬಟ್ ಇಷ್ಟು ಪರ್ಫೆಕ್ಟಾಗಿ ಕಾಣುತ್ತೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಹೇಳಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಯಾವ ಥರ ಇದನ್ನು ವೇರ್ ಮಾಡಬೇಕು. ನೀವು ಹೇಳಿದ್ರಿ ಇವಾಗ ಗೌನ್ ಆಗಿ ಕೂಡ ಮಾಡ್ಬೋದು ಅಂತ, ಈ ಕಾಸ್ಟ್ಯೂಮ್ನ ಮಾಡ್ಬೋದಾ, ಹೇಗೆ ಮಾಡ್ಬೋದು ಇದನ್ನು? ಹೌದು, ಇವಾಗ ಇದನ್ನೇ ಇದೆ ಅಲ್ಲ. ಸೊ ಇದು ನಿಮ್ಗೆ ಲೆಹೆಂಗಾ ಥರ ಸಪ್ರೇಟ್ ಇರೋ ಬದಲು ನೀವು ಗೌನ್ ಥರ ಅಟ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ನೀವು ಮೋರೆವರ್ ಇವಾಗ ಹೇಳಿದ್ರಲ್ಲ ಗ್ರೀನ್ ಹೇಗೆ ಹೋಗುತ್ತೋ ಅಂತ ಅಂದ್ಕೊಂಡ್ವಿ ಅಂತೇಳಿ ನೋಡಿ. ಇವಾಗ ನಿಮ್ಮದು ಸ್ಕಿನ್ ಟೋನ್ಗೂ ಕೂಡ ಇದೆಷ್ಟೋ ಬ್ರೈಟಾಗಿ ಕಾಣ್ತದೆ. ಇನ್ಸ್ಟೆಡ್ ಆಫ್ ವೇರಿಂಗ್ ಪಿಂಕ್ ಆರ್ ಮರೂನ್ ರೆಗ್ಯುಲರ್ ಕಲರ್ಸು, ಈ ಥರ ಡಿಫ್ರೆಂಟ್ ಕಲರ್ಸ್ ಟ್ರೈ ಮಾಡೋದ್ರಿಂದ ಡಿಫ್ರೆಂಟ್ ಲುಕ್ ಇರುತ್ತೆ. ಆ್ಯಂಡ್ ರೆಗ್ಯುಲರ್ ಅನ್ಸಲ್ಲ. ಇವಾಗ ಬೇರೆಯವ್ರು ಕೂಡ ಇದೇ ಲೆಹೆಂಗಾ ಹಾಕೊಂಡ್ರು ಕೂಡ ಅದ್ರ ಮೇಲೆ ರೆಡ್ ಅಥವಾ ಗೋಲ್ಡ್ ಇದು ಎರಡೇ ಯಾರಾದರೂ ಪ್ರಿಫರ್ ಮಾಡ್ತಾರೆ. ಬಟ್ ಗ್ರೀನ್ ಮೇ ಬಿ ಯಾರು ಟ್ರೈ ಮಾಡೋಕ್ಕೆ ಹೋಗಿರಲ್ಲ, ಬಿಕಾಸ್ ಹೇಗೆ ಕಾಣುತ್ತೋ ಅನ್ನೋ ಇದರಲ್ಲೇ
ಸೊ ಹಾಕಿರಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾನ್ಸೆಪ್ಟ್ ಮಾಡಿರೋದು. ಆ್ಯಂಡ್ ಇದಕ್ಕೆ ಅಟ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರೆ ಗ್ರೀನ್ನೇ ಮಾಡ್ಬೋದಾ ಇದಕ್ಕೆ? ನೀವು ಗ್ರೀನ್ ಆದರೂ ಮಾಡ್ಬೋದು, ಗೋಲ್ಡ್ ಆದರೂ ಮಾಡ್ಬೋದು. ಇವಾಗ ನೀವು ಅಟ್ಯಾಚ್ ಮಾಡುವಂಗಿದ್ರೆ ಬೆಸ್ಟ್ ಸಜೆಷನ್ ಅಂದರೆ ಗೋಲ್ಡ್, ಬಿಕಾಸ್ ದುಪ್ಪಟ್ಟ ಕಾಂಟ್ರಾಸ್ಟ್ ರೆಡ್ ಕೊಟ್ಟಿರೋದ್ರಿಂದ ನೀವು ಗೋಲ್ಡನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಅಪ್ಪರ್ ಪಾರ್ಟ್ಗೆ, ಅವಾಗ ನಿಮ್ಮ ಗೌನ್ ಸ್ವಲ್ಪ ಎಲಿಗೆಂಟಾಗಿ ಕಾಣುತ್ತೆ. ನೀವು ಈ ಥರ ಸಪ್ರೇಟಾಗಿ ಹಾಕುವಾಗ ಐದರ್ ಹಾಫ್ ಬ್ಲೌಸ್ ಅವ್ರು ಈ ಥರ ಲಾಂಗ್ ಬ್ಲೌಸ್ ಅಂತ ಮಾಡಿದಾಗ ಕಾಂಟ್ರಾಸ್ಟ್ ಬ್ಲೌಸಸ್ ಮಾಡಿದ್ರೆ 3 ಪೀಸಸ್ ಕಲರ್ಸ್ ಆಗುತ್ತೆ, 3 ಕಲರ್ಸ್ ಆಗುತ್ತೆ, ಅದು ಸ್ವಲ್ಪ ಟೆಂಡಿಯಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ಬ್ಲೌಸಸ್ ಎಲ್ಲ ಬೇಕಾದರೆ ಸ್ಯಾರೀಸಿಗೆ ಯೂಸ್ ಮಾಡ್ಬೋದು, ಬೇರೆ ಬೇರೆ ಲೆಹೆಂಗಾಸ್ಗೆ ಯೂಸ್ ಮಾಡ್ಬೋದು, ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ. ಇವಾಗ ಎನಿವೇ ನಿಮಗೆ ಲಾಂಗ್ ಬ್ಲೌಸ್ ಕೂಡ ಸಾರಿಗೆ ಅಂದರೆ ಅದೇ ಕಾನ್ಸೆಪ್ಟ್ ಇರೋದ್ರಿಂದ ನೀವು ಇದೇ ಬ್ಲೌಸನ್ನು ಈ ಲೆಹೆಂಗಾಗೂ ಯೂಸ್ ಮಾಡ್ಬೋದು, ಬೇರೆ ಸ್ಯಾರೀಸ್ಗೂ ಯೂಸ್ ಮಾಡ್ಬೋದು ಕಾಂಟ್ರಾಸ್ಟ್ ಆಗಿ. ಸೊ ಇನ್ನು ಬೇರೆ ಯಾವ ಥರ ಇದೆ ಕಾಸ್ಟ್ಯೂಮ್ ತೋರಿಸ್ತೀನಿ. ಬೇರೆದು ಬಂದು ಇವಾಗ ಅದು ಇದನ್ನು ಹೇಳಿದ್ನಲ್ಲ, ಸೊ ಇದು ನೋಡಿ ಡಾರ್ಕ್ ಗ್ರೀನ್ ಕಲರ್ ಇದು. ಸೊ ಇದು ರಾ ಸಿಲ್ಕ್ ಲೆಹೆಂಗಾ. ಅಗೇನ್ ಇದರಲ್ಲಿ ನಿಮಗೆ ಬಂದು ನೋಡಿ ಹೆವಿ ಮೋಟಿವ್ಸ್ ವರ್ಕ್ ಕೊಟ್ಟಿದ್ದಾರೆ. ಇದು ಬಂದು ಹೆವಿ ಮೋಟಿವ್ಸ್ ಗೋಲ್ಡನ್ ಸೀಕ್ವೆನ್ಸ್ ಮೋಟಿವ್ಸ್ ಮಾಡಿರೋದು. ಇದೇನಿದ್ರು ಡೌನ್ ಪಾರ್ಟನ್ನು ಹೈಲೈಟ್ ಮಾಡಿರೋದು. ಸೊ ಅಪ್ಪರ್ ಪಾರ್ಟ್ ಹೈಲೈಟ್ ಇಲ್ಲ. ಇವೆಲ್ಲ ಏನಂದರೆ ಸಿಂಪಲಾಗಿ ಸಂಗೀತಕ್ಕೆ ಅವ್ರು ಏನಾದರೂ ವರಪೂಜೆಗೆ ಆ ಥರ ಇಲ್ಲ ವೆಲ್ಕಮ್ ಮಾಡಲಿಕ್ಕೆ ಮದುವೆದಲ್ಲಿ. ಸೊ ಅದು ಆ ಥರ ಒಕೇಶನ್ಸ್ ಫಂಕ್ಷನ್ಸ್ಗಳಿಗೆ ಈ ಥರ ಲೆಹೆಂಗಾಸ್ಗಳನ್ನು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಸೇಮ್ ಕಲರ್ಸೇ ಬ್ಲೌಸ್ ಕೊಟ್ಟಿದ್ದೀವಿ. ಆ್ಯಂಡ್ ದುಪ್ಪಟ್ಟ ಬಂದು ಗೋಲ್ಡನ್ ಕಲರ್ ಇದೆ. ಸೊ ದುಪ್ಪಟ್ಟ ಗೋಲ್ಡನ್ ಕಲರಲ್ಲಿ ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ಕೊಟ್ಟಿರೋದ್ರಿಂದ ಇದು ದುಪ್ಪಟ್ಟ ನೆಟ್ಟೆಡ್ ಸ್ಟ್ರೆಚಬಲ್ ಫ್ಯಾಬ್ರಿಕ್ ಇದು. ಸೊ ಹಾಗಾಗಿ ಸೇಮ್ ಕಲರ್ದೇ ಬ್ಲೌಸ್ ಕೊಟ್ಟಿರೋದು ನಾವು. ಸೊ ಇದಕ್ಕಾಗಿ ನೀವು ಬ್ಲೌಸನ್ನು ಗೋಲ್ಡನ್ ಕಲರಲ್ಲಿ ಹಾಕಿದರೆ ಆವಾಗ ಚೆನ್ನಾಗಿ ಕಾಣಲ್ಲ, ಅದು ಆಡ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಈ ಲೆಹೆಂಗಾ ಬಂದರೆ ಇದು ನೋಡಿ, ಇದು ಪಿಸ್ತಾ ಗ್ರೀನ್ ಕಲರ್ ಲೆಹೆಂಗಾ. ಇದ್ರ ಮೇಲೆ ರೆಡ್ ಆ್ಯಂಡ್ ಬ್ಲೂ ಕಲರ್ ವರ್ಕ್ ಇದೆ. ಮೇನ್ ಹೈಲೈಟಿಂಗ್ ಬಂದು ರೆಡ್ ಆ್ಯಂಡ್ ಬ್ಲೂ ಮಾಡಿದ್ದಾರೆ. ಗೋಲ್ಡ್ ಬಂದು ವರ್ಕ್ ಇದ್ರೂ ಕೂಡ ಇಟ್ಸ್ ಜಸ್ಟ್ ಬ್ಯಾಕ್ಗ್ರೌಂಡ್ ಫಿಲಪ್ಪಿಗೆ ಕೊಟ್ಟಿರೋದು. ಸೊ ಇದಕ್ಕೆ ನಾವೇನು ಮಾಡಿದ್ವಿ, ನೇವಿ ಬ್ಲೂ ಕಲರ್ದೇ ಶಿಫಾನ್ ದುಪ್ಪಟ್ಟ ಬಂದಿರೋದ್ರಿಂದ ನೋಡಿ ಈ ಥರ ನೇವಿ ಬ್ಲೂ ಶಿಫಾನ್ ದುಪ್ಪಟ್ಟ ಬಂದಿರೋದ್ರಿಂದ ರೆಡ್ ಬ್ಲೌಸ್ ಕಾಂಟ್ರಾಸ್ಟ್ ಆಗಿ ಕೊಟ್ಟಿರೋದು ನಾವು. ಇದು ಕೂಡ ಇದೆಲ್ಲ ನೀವು ಕಾಂಟ್ರಾಸ್ಟ್ ಆಗಿ ಮಾಡೋದಾ ಅಥವಾ ಇದು ಸೆಟ್ ಬಂದಿರೋದಾ ಅಥವಾ ನೀವು ಮಿಕ್ಸ್ ಅಂಡ್ ಮ್ಯಾಚ್? ಇಲ್ಲ, ಇದು ಬಂದು ಸೆಟ್ ಜೊತೆ ನಿಮಗೆ ಸೇಮ್ ಪಿಸ್ತಾ ಗ್ರೀನ್ ಕಲರೇ ಬ್ಲೌಸ್ ಬಂದಿರುತ್ತೆ. ಸೊ ನೀವು ಬೇಡ ನಂಗೆ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬೇಕು ಅಂದಾಗ ನಾವು ಈ ಥರ ನಿಮ್ಮ ಕಾಂಟ್ರಾಸ್ಟನ್ನು ಸಜೆಷನ್ ಮಾಡ್ತೀವಿ. ಬಟ್ ಮಿಕ್ಸ್ ಅದನ್ನೇ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಅದು ಏನು ಬರುತ್ತೆ ಅದನ್ನೇ ಹಾಕ್ಕೊಳ್ಳೋದಕ್ಕಿಂತ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ, ಹಾಗಿದ್ರೆ ನಾನು ಪಿಸ್ತಾ ಗ್ರೀನ್ ಕಲರ್ ಹಾಕೊಂಬರ್ತೀನಿ, ಬಿಕಾಸ್ ಅದು ಕೂಡ ತುಂಬ ಡಿಫ್ರೆಂಟಾಗಿ ಮಾಡಿರುವಂಥ ಕಾನ್ಸೆಪ್ಟು. ಸೊ ಹೇಗೆ ಗ್ರೀನು ಗೋಲ್ಡು ರೆಡ್ಡು ಮ್ಯಾಚ್ ಮಾಡಿದ್ರು, ಸೊ ಅದೇ ಥರ ಪಿಸ್ತಾ ಗ್ರೀನು ರೆಡ್ಡು ಮತ್ತು ಅದಕ್ಕೆ ಕಾಂಟ್ರಾಸ್ಟಾಗಿ ಬ್ಲೂ ಮಾಡಿದ್ದಾರೆ. ಸೊ ಅದು ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪಿಸ್ತಾ ಗ್ರೀನ್ಗೆ ರೆಡ್ ಕಲರ್. ನಾವು ನಿಜವಾಗ್ಲೂ ಈ ಕಾಂಬಿನೇಷನ್ ಅಂದ್ಕೊಂಡೇ ಇರಲ್ಲ. ಯಾವುದೇ ಸ್ಯಾರಿ ತೊಗೊಂಡ್ರು ಪಿಸ್ತಾ ಗ್ರೀನ್ಗೆ ಬಾಟಲ್ ಗ್ರೀನ್ ಹಾಕ್ತೀವಿ, ಇಲ್ಲ ಅಂತ ಹೇಳಿದ್ರೆ ಸೇಮ್ ಕಲರ್ ಹಾಕ್ತೀವಿ. ಬಿಟ್ಟರೆ ರೆಡ್ ಕಲರ್ ಕಾಂಬಿನೇಷನ್ ಇಲ್ಲೇ ನಾನು ನೋಡಿದ್ದು. ಆ್ಯಂಡ್ ಅದ್ರ ಮೇಲೆ ತುಂಬ ಚೆನ್ನಾಗಿ ಜರಿ ವರ್ಕ್ ಮಾಡಿದ್ದಾರೆ. ಗೋಲ್ಡ್ ಬ್ಯಾಕ್ಗ್ರೌಂಡ್ ಕೊಟ್ಬಿಟ್ಟು ಬ್ಲೂ ಆ್ಯಂಡ್ ರೆಡ್ ಕಲರ್ ಕೊಟ್ಟಿದ್ದಾರೆ. ಕೆಳಗಡೆ ಸಿಂಪಲ್ಲಾಗಿ ಲೇಸ್ ವರ್ಕನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಜಾರ್ಜೆಟ್ದು ದುಪ್ಪಟ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿದೆ ಜಾರ್ಜೆಟ್ ದುಪ್ಪಟ. ಆ್ಯಂಡ್ ಇಲ್ಲಿಗೆ ಸ್ವಲ್ಪ ವೆಲ್ವೆಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೈಡಲ್ಲಿ. ಅದನ್ನು ಇದ್ರ ಬ್ಯೂಟಿನ ತುಂಬ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಚಿಕ್ಕದಾಗಿದೆ ಡ್ರೆಸ್ಸು. ಸೊ ಅದ್ರ ಜೊತೆಗೆ ಇದು ಏನಾದ್ರೂ ಬೇರೆ ಕಲರಲ್ಲಿ ಏನಾದರೂ ಸಿಗುತ್ತಾ, ಇದಕ್ಕಿನ್ನ ಬೇರೆ ಯಾವ ಥರ ಮಾಡ್ಕೋಬೋದು ಅದನ್ನು ಸೊ ರಾಧಾ ಅವ್ರನ್ನೇ ಕೇಳೋಣ. ಬನ್ನಿ. ಸೊ ರಾಧಾ ಅವರೇ, ತುಂಬ ಚೆನ್ನಾಗಿದೆ. ಅಂದ್ಕೊಂಡೆ ಪಿಸ್ತಾ ಗ್ರೀನಿಗೆ ಹೆಂಗೆ ಕಾಣಿಸ್ಬೋದು ರೆಡ್ ಅಂತ, ಬಿಕಾಸ್ ಅದಕ್ಕೂ ಹಾಗೆ ಅಂದ್ಕೊಂಡಿದ್ದೆ ಗ್ರೀನ್ ಯಾವ ಥರ ಕಾಣಿಸುತ್ತೆ ಅಂತ. ಬಟ್ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಪಿಸ್ತಾ ಗ್ರೀನ್ ಡ್ಯುಯಲ್ ಶೇಡ್ ಕೊಟ್ಟಿದ್ದೀರಾ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಡ್ರೆಸ್ ಬಗ್ಗೆ ಹೇಳಿ. ಇನ್ನು ಇದು ಬಂದು ರಾ ಸಿಲ್ಕ್ ಇರೋದು. ಸೊ ರಾ ಸಿಲ್ಕ್ ಮೇಲೆ ನಿಮಗೆ ಗೋಲ್ಡನ್ ವರ್ಕು, ಅಗೇನ್ ಅದ್ರ ಜೊತೆ ನಿಮ್ಗೆ ಬ್ರೈಟಾಗಿ ಕಾಣಲಿಕ್ಕೆ ನೇವಿ ಬ್ಲೂ ಆ್ಯಂಡ್ ರೆಡ್ಡಲ್ಲಿ ನಿಮ್ಗೆ ಹೈಲೈಟಿಂಗ್ ಫ್ಲವರ್ಸ್ ವರ್ಕ್ ಕೊಟ್ಟಿದ್ದೀವಿ. ಸೊ ಹಾಗಾಗಿನೇ ನಾನು ಕಾಂಟ್ರಾಸ್ಟಾಗಿ ನಿಮ್ಗೆ ದುಪ್ಪಟ್ಟ ಬಂದು ನೇವಿ ಬ್ಲೂ ಮತ್ತು ರೆಡ್ಡನ್ನು ಬ್ಲೌಸ್ ಥರ ರಾ ಸಿಲ್ಕಲ್ಲಿ ಬ್ಲೌಸ್ ಕೊಟ್ಟಿರೋದು. ಸೊ ಏನಂದರೆ ನೀವು ಪ್ರೀವಿಯಸ್ ಹೇಳ್ದಂಗೆ ಇವಾಗ ಈ ಶೇಡ್ ಲೈಟರ್ ಶೇಡ್ ಇರೋದ್ರಿಂದ ನಿಮಗೆ ಅದು ದುಪ್ಪಟ್ಟನೂ ಬ್ಲೌಸು ಎರಡನ್ನೂ ಡಾರ್ಕರ್ ಶೇಡಲ್ಲಿ ಕೊಟ್ಟಿದ್ದೀನಿ. ಸೊ ದಟ್ ಯಾವುದೇ ಒಂದು ಬ್ರೈಡ್ ಇದನ್ನು ಹಾಕ್ಕೊಂಡಾಗ ಬ್ರೈಟಾಗಿ ಕಾಣಬೇಕು ಅಂತ, ಈ ಲೈಟಿಂಗ್ಸ್ಗಾಗಲಿ ಫೋಟೋಸ್ಗಾಗಲಿ
ಬ್ರೈಟಾಗಿ ಕಾಣುತ್ತೆ ಈ ಥರ ಮಾಡಿದ್ರೆ. ಸೇಮ್ ಕಲರ್ ಮಾಡಿದಾಗ ಇಲ್ಲಾಂದರೆ ಲೈಟರ್ ಶೇಡನ್ನು ಯೂಸ್ ಮಾಡಿದಾಗ ಅಷ್ಟು ಲುಕ್ಕಾಗಿ ಕಾಣಲ್ಲ. ಸೊ ನಾನು ನಮ್ಮ ಕಸ್ಟಮರ್ಗೂ ಸಜೆಷನ್ ಮಾಡೋದು ಹಾಗೇ, ಕಾಂಟ್ರಾಸ್ಟಾಗಿ ಎನಿವೇ ಇವಾಗ ಕಾಂಟ್ರಾಸ್ಟ್ ಟ್ರೆಂಡಲ್ಲಿ ಇರೋದ್ರಿಂದ ಕಾಂಟ್ರಾಸ್ಟಾಗಿ ಹಾಕಿದಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ, ರಾಯಲ್ ಗೆಟಪ್ ಸಿಗುತ್ತೆ ನಿಮಗೆ. ನೀವು ಸೇಮ್ ಕಲರನ್ನು ಯೂಸ್ ಮಾಡೋದ್ರಿಂದ ಎಲ್ಲ ಅಂಗಡಿಗಳಲ್ಲೂ ಸಿಮಿಲರ್ ಸೇಮ್ ಕಲರ್ಸ್ದೇ ಸಿಗುತ್ತೆ ನಿಮಗೆ. ಸೊ ನಮ್ಮ ಅಂಗಡೀಲಿ ಇದು ಒಂದು ನಿಮಗೆ ಎಕ್ಸ್ಟ್ರಾ ಆಪ್ಷನ್ಸ್ ಇದೆ. ವಿ ಹ್ಯಾವ್ ಅ ಫ್ಯಾಬ್ರಿಕ್ಸ್ ಪ್ಲಸ್ ನಾವು ನಿಮ್ಗೆ ಬೇಕಂದರೆ ಎಂಬ್ರಾಯ್ಡ್ರಿ ಮಾಡಿ ಅದಕ್ಕೆ ತಕ್ಕನಾಗಿ ಮ್ಯಾಚಿಂಗ್ ಆಗುವಂಗೆ ಎಂಬ್ರಾಯ್ಡ್ರೀಸ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು ಬ್ಲೌಸಸ್ ರೆಡಿ ಮಾಡಿಕೊಡ್ತೀವಿ. ಇಲ್ಲ ಅವರು ಕೂಡ ಕಸ್ಟಮರ್ಸ್ ಕೂಡ ಬೇಕಾದ್ರೆ ಬೇರೆ ಕಡೆ ತೊಗೊಂಡೋಗಿ ಹೊಲಿಸ್ತೀನಿ ಅಂದರೂ ಮಾಡ್ಕೋಬೋದು. ಓಕೆ, ಸೊ ಈ ಥರ ಗಾಗ್ರಾಸ್ ಅಂತ ಹೇಳಿದ್ರೆ ರೇಟ್ ವೈಸ್ ಅಂತ ಬಂದಾಗ ಇವಾಗ ವೆಡ್ಡಿಂಗ್ ಗಾಗ್ರಾಸ್ ಅಂತ ಹೇಳಿದ್ರೆ ಒಂದು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ನಿಮ್ಮ ಗಾಗ್ರಾಸ್ ರೇಂಜ್ ಅಂತ ಹೇಳಿದ್ರೆ ಅಥವಾ ಯಾವ ಥರ ಇರುತ್ತೆ? ನಮ್ಮ ಹತ್ರ 6,000ಇಂದ ಈ ಥರ ಹೆವಿ ವರ್ಕ್ಸ್ ಎಲ್ಲ ಬಂದು 8,000 to 10,000ಇಂದ ಸ್ಟಾರ್ಟಪ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 13,000 to 14,000 ಅಷ್ಟರಲ್ಲೇ ಇರೋದು, ಅದ್ರ ಮೇಲಿಲ್ಲ. ಅಗೇನ್ ನೀವು ಏನಾದರೂ ಅಡಿಷನ್ ಈ ಥರ ಕಾಂಟ್ರಾಸ್ಟ್ ಬ್ಲೌಸು ಅದನ್ನೆಲ್ಲ ಅಡಿಷನ್ ಆ್ಯಡಪ್ ಮಾಡಬೇಕಂದ್ರೆ ನಿಮ್ಗೊಂದು 2,000 to 3,000 ಎಕ್ಸ್ಟ್ರಾ ಆಗುತ್ತೆ. ಓಕೆ, ಸೊ ಈ ಥರದ್ದೆಲ್ಲ ಗೌನ್ಸ್ ಅಂತ ಹೇಳಿದ್ರೆ ನಮ್ಗೊಂದು 10,000 ಒಳಗಡೆ ಬಂದುಬಿಡುತ್ತೆ. ಸೊ ವೀಕ್ಷಕರೇ, ನಾವು ಅಂದ್ಕೊಂಡಿರ್ತೀವಿ ಏನಾದರೂ ಆಚೆ ಹೋದ್ವಿ ಅಥವಾ ಬ್ರೈಡಲ್ ಲೆಹೆಂಗಾ ಸೆಲೆಕ್ಷನ್ಗೆ ಹೋದ್ವಿ ಅಂದರೆ ಮಿನಿಮಮ್ ಒಂದು 30,000-40,000ಇಂದ ಜಾಸ್ತಿಗಿಂತ ತೊಗೋಬೇಕು, ಅದರಲ್ಲೇ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ. ಬಟ್ ಇಲ್ಲ, ನಾವು ಅಂದ್ಕೊಂಡದ್ದು ಆ್ಯಕ್ಚುಲಿ ತಪ್ಪು ಕಲ್ಪನೆ. ಬಟ್ ಸುಮ್ಮನೆ ದುಡ್ಡು ಕೊಟ್ಟು ಅಷ್ಟೆಲ್ಲ ಹೆವಿದು ಏನೋ ತೊಗೊಳೋದಕ್ಕಿಂತ ಬಟ್ ಇದು ಕ್ಲಾತು ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ವೈಸು ತುಂಬ ಚೆನ್ನಾಗಿದೆ ಆ್ಯಂಡ್ ರೇಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಿ, ಇವಾಗ ಇಲ್ಲಿ ಇನ್ನು ಬೇರೆ ಬೇರೆ ಗೌನ್ಸ್ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಲೆಹೆಂಗಾಸ್ ಆಯಿತು, ಬಟ್ ಲೆಹೆಂಗಾಸ್ ಅಷ್ಟೇ ಅಲ್ಲ ನಮ್ಮ ಬ್ರೈಡ್ಸ್ ಚೂಸ್ ಮಾಡೋದು, ಗೌನ್ಸ್ ಕೂಡ ಇವಾಗ ತುಂಬಾ ಟ್ರೆಂಡಲ್ಲಿದೆ. ಸೊ ಇವ್ರ ಹತ್ರ ಗೌನ್ಸು ತುಂಬ ವೆರೈಟಿಯಾಗಿ ಡಿಫ್ರೆಂಟ್ ಕ್ಲಾತ್ಸಲ್ಲಿದೆ. ಯಾವ ಥರ ಇದೆ ಅಂತ ರಾಧಾ ಅವ್ರನ್ನೇ ಕೇಳೋಣ. ಸೊ ರಾಧಾ, ಇವಾಗ ಬರೀ ಲೆಹೆಂಗಾಸ್ ಅಷ್ಟೇ ಅಲ್ಲ ಹಾಕೋದು, ಗೌನ್ಸ್ ಕೂಡ ಇವಾಗ ತುಂಬ ಟ್ರೆಂಡಲ್ಲಿದೆ. ಗೌನ್ಸ್ ಕೂಡ ತುಂಬ ಡಿಸೈನರ್ ವೇಸ್ ಹಾಕ್ತಾರೆ. ಬ್ರೈಡ್ಸ್ ಅಷ್ಟೇ ಅಲ್ಲ, ಬಟ್ ಎಲ್ಲರೂ ಕೂಡ ಇವಾಗ ಗೌನ್ಸ್ ತುಂಬ ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ ಮ್ಯಾರೇಜಸ್ಗೆ, ಫಂಕ್ಷನ್ಗೆ. ಸೊ ನಿಮ್ಮ ಹತ್ರ ಗೌನ್ಸ್ ಅಂತ ಬಂದಾಗ ಯಾವ ಥರ ಸಿಗುತ್ತೆ? ನಮ್ಮ ಹತ್ರ ಗೌನ್ಸ್ ಬಂದುಬಿಟ್ಟು ರಾ ಸಿಲ್ಕ್ ಮೇಲೂ ಇದೆ, ಅದರ್ವೈಸ್ ಟೊಪೆಟಾ ಸಿಲ್ಕ್ ಮೇಲೂ ಇದೆ. ಇವಾಗ ಸ್ವಲ್ಪ ಒಂದು ಫ್ಯಾಬ್ರಿಕ್ ತುಂಬ ಟ್ರೆಂಡಿ ಆಗಿರೋದಂದರೆ ಚೈನಾ ಸಿಲ್ಕು. ಸೊ ಆ ಚೈನಾ ಸಿಲ್ಕ್ ಮೇಲೆ ಕೂಡ ಗೌನ್ಸ್ಗಳು ನಮ್ಮ ಹತ್ರ ಸಿಗ್ತವೆ. ಸೊ ಅಗೇನ್ ನಿಮಗೆ ಹೇಗೆ ಗೌನ್ ಅಂತ ಬಂದಾಗ ಒಂದ್ಲಿದ ಬಾಡಿ ಪಾರ್ಟ್ ನಿಮಗೆ ವರ್ಕ್ ಇರುತ್ತೆ, ಅದರ್ವೈಸ್ ಸ್ವಲ್ಪ ಸೈಡ್ ಪಾರ್ಟಲ್ಲಿ ವರ್ಕ್ ಇರುತ್ತೆ. ಕೆಲವೊಂದು ಗೌನ್ಸ್ಗಳಿಗೆ ಬರೀ ಕೆಳಗಡೆ ಮಾತ್ರ ವರ್ಕ್ ಬಂದಿರುತ್ತೆ. ಇಲ್ಲ ಕೆಲವೊಂದು ಹೆವಿ ಬ್ರೈಡಲ್ ಗೌನ್ಸ್ ಎಲ್ಲ ಅಂದಾಗ ಫುಲ್ ಬಾಡಿ ಫುಲ್ ಗೌನ್ ವರ್ಕ್ ಬರುವಂಥದ್ದು ನಮ್ಮ ಹತ್ರ ಇದೆ. ಸೊ ಯಾವ ಥರ ಅವೈಲಬಲ್ ನಮಗೆ ಬೇಕಾಗಿರುತ್ತೆ ಅದನ್ನೆಲ್ಲ ನಿಮ್ಮ ಅಂಗಡಿನಲ್ಲಿ ತೊಗೋಬೋದು. ಸೊ ಎಸ್ ಫ್ರೆಂಡ್ಸ್, ನೀವೇನಾದರೂ ಪುಷ್ಕರ ದಿ ಎಕ್ಸ್ಪ್ರೆಷನ್ಸ್ಗೆ ಬಂದರೆ ನೀವು ಈ ಥರ ಅಂತಲ್ಲ, ನೀವು ಯಾವುದೇ ಕೇಳಿದ್ರು ಕೂಡ ಅವ್ರು ನಿಮಗೆ ಕೊಡ್ತಾರೆ. ಆ್ಯಂಡ್ ನಮಗೆ ಮೇಯ್ನ್ ಪ್ಲಸ್ ಇನ್ ಹೌಸ್ ಇರೋದು, ಅದ್ರ ಜೊತೆಗೆ ಇನ್ ಹೌಸ್ ಬೇಡ ಅಂತ ಹೇಳಿದವರು ರೆಡಿ ಆಗಬೇಕಾದ್ರೂ ಸಿಗುತ್ತೆ. ನೀವೆಲ್ಲಾದರೂ ಫಂಕ್ಷನ್ಸ್ ಹೋಗ್ತಾ ಇರೋರು ಇಲ್ಲಿ ಬಂದು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ಹಾಗೆ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ನಿಮಗೆ ಇಲ್ಲೇ ಕೂಡ ಆವಾಗಲೇ ಆಲ್ಟ್ರೇಷನ್ ಮಾಡಿಕೊಡ್ತಾರೆ, ಅದು ಕೂಡ ತುಂಬ ಒಂದು ಒಳ್ಳೆ ವಿಚಾರ. ಯಾಕೆಂದರೆ ಆಲ್ಟ್ರೇಷನ್ಗೆ ಅಂತಲೇ 3-4 ದಿನ ತೊಗೋತಾರೆ ನಾವು ಯಾವುದಾದ್ರೂ ಕಾಸ್ಟ್ಯೂಮ್ ತೊಗೊಂಡ್ವಿ ಅಂದರೆ. ಬಟ್ ನೀವು ಇಲ್ಲೇ ಆಲ್ಟ್ರೇಷನ್, ನಾವು ಇಲ್ಲೇ 1 day 2 days ಆಲ್ಟ್ರೇಷನ್ ಮಾಡಿಕೊಡ್ತೀವಿ. ಆ್ಯಂಡ್ ಹೇಗಂದರೆ ಲೈಕ್ ನೋಡಿ, ಇವಾಗ XXL ಸೈಜ್ ಗೌನ್ ಇದೆ, ಅದು ಸ್ಮಾಲ್ ಸೈಜ್ ಮಾಡಬೇಕು ಅಂದರೆ ಅದಾಗಲ್ಲ. ಸೊ ಆ ಟೈಮಲ್ಲಿ ನಾವು ಕಸ್ಟಮರ್ಗೆ ಸಜೆಷನ್ ಮಾಡ್ತೀವಿ ಯಾವ ಸೈಜಲ್ಲಿ ನೀವು ತೊಗೋಬೇಕು ಅನ್ನೋದನ್ನು. ಸೊ ಅದ್ರ ಪ್ರಕಾರ ಅವ್ರ ಬಾಡಿ ಫಿಟ್ಟಿಂಗ್ ಬಾಡಿ ಪ್ರಕಾರವಾಗಿ ಅವ್ರಿಗೆ ಸಜೆಸ್ಟ್ ಮಾಡಿಬಿಟ್ಟು ಆ ಥರ ಅವ್ರ ಸೈಜಿಗೆ ಸೆಟ್ ಆಗುವಂಥ ಗೌನನ್ನು ತೋರಿಸ್ಬಿಟ್ಟು ಅದನ್ನು ನಾವು ಆಲ್ಟ್ರ್ ಮಾಡಿಕೊಡ್ತೀವಿ. ಆ್ಯಂಡ್ ಚೈನಾ ಸಿಲ್ಕ್ ಅಂತ ಹೇಳಿದ್ವಿ, ಸೊ ಇದು ಚೈನಾ ಸಿಲ್ಕ್. ಓಕೆ, ಬಟ್ ಇದು ಡ್ಯೂರೇಷನ್ ಹೇಗೆ? ಯಾಕೆಂದರೆ ತುಂಬ ಹೆವಿ ವರ್ಕ್ ಕೊಟ್ಟಿದ್ದೀರಾ ಇದ್ರ ಮೇಲೆ. ಇದು ಡ್ಯೂರೇಷನ್ ಏನಿಲ್ಲ ಮೇಡಮ್, ಯಾವುದೇ ಪೀಸಸ್ ಇವುಗಳು ಇವು ಎಂಬ್ರಾಯ್ಡ್ರಿ ಆಗಿರುವಂಥ ಪೀಸಸ್ ಏನಿದ್ದಾವೆ ಇವೆಲ್ಲ ನೀವು ಕಂಪಲ್ಸರಿ ಡ್ರೈ ವಾಶೇ ಮಾಡಬೇಕು. ನೀವು ಎಷ್ಟೇ ಟೈಮ್ ಹಾಕಿದರೂ ಡ್ರೈ ವಾಶ್ ಮಾಡಬೇಕು. ಇವೆಲ್ಲ ಮನೆಯಲ್ಲಿ ಹೋಮ್ ವಾಶ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಂದು ಕಸ್ಟಮರ್ಗೂ ನಾವು ಹೇಳೋದೇನೊಂದು ಸಜೆಷನ್ ಅಂದರೆ, ಯಾವುದೇ ಸ್ಟೋರಲ್ಲಿ ಯಾವುದೇ ಫ್ಯಾಬ್ರಿಕ್ ತೊಗೊಂಡ್ರು ಕೂಡ ಇವಾಗ ಬರ್ತಾ ಇರೋ ಫ್ಯಾಬ್ರಿಕ್ಸ್ಗಳೆಲ್ಲ ನಿಮಗೆ ಶೈನಿಂಗು ಮಲ್ಟಿ ಕಲರ್ಸ್ ಆ ಥರ ಕೊಡೋದ್ರಿಂದಾಗಿ ನೀವು ಕಂಪಲ್ಸರಿ ಡ್ರೈ ವಾಶ್ ಮಾಡಲೇಬೇಕು. ಅದು ಒಂದೇ ನಿಮ್ಗಿರೋದು ಪ್ರಾಬ್ಲಮ್. ಅದು ಬಿಟ್ಟರೆ ನೀವು ಹೇಗೂ ಮೇಂಟೈನ್ ಮಾಡೋದು ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಬಟ್ ಚೈನಾ ಸಿಲ್ಕ್ ಅಂದರೆ ನಮಗೆ ಡಬಲ್ ಶೇಡಲ್ಲೇ ಸಿಕ್ಬಿಡುತ್ತೆ ಅನ್ಸುತ್ತೆ, ನಮಗೆ ಸಿಂಗಲ್ ಶೇಡೆಲ್ಲ ಚೈನಾ ಸಿಲ್ಕಲ್ಲಿ ಸಿಗಲ್ಲ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಆರೆಂಜ್ ಕಲರ್, ಮೈ ಫೇವ್ರೆಟ್ ಕಲರ್ ಆರೆಂಜ್ ಕಲರ್, ಚೈನಾ ಸಿಲ್ಕಲ್ಲಿ ಮಾಡಿರೋದು. ಸೊ ಮೆರೂನ್ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಹೆವಿ ವರ್ಕ್ ಕೊಟ್ಟಿದ್ದೀರಾ ಅದಕ್ಕೆ.
ಇದು ಮರೂನ್ಗಿಂತ ಇದು ಪಿಂಕ್ ವಿತ್ ಮರೂನ್, ಪಿಂಕ್ ವಿತ್ ಸೊ ಡ್ಯೂಲ್ ಶೇಡ್ ಇದು ಕೂಡ. ಸೊ ಇದು ನೋಡಿ ನಿಮಗೆ ಟಪೆಟಾ ಸಿಲ್ಕ್ ಇದು, ಅದ್ರ ಮೇಲೆ ಫುಲ್ ಆಫ್ ಎಂಬ್ರಾಯ್ಡ್ರಿ ಮಾಡಿರೋದು, ಇದು ಡೋರಿ ವರ್ಕ್ ಅಂತ ಹೇಳ್ತೀವಿ. ಸೊ ನಾನು ಹೇಳಿದ್ನಲ್ಲ ನಿಮಗೆ ನೋಡಿ, ಇದು ಬರೀ ಸೈಡ್ಸ್ ಆಫ್ ವರ್ಕ್ ಕೊಟ್ಟಿದ್ದಾರೆ. ಫುಲ್ ಇದು ಗೌನಲ್ಲಿ ನಿಮ್ಗೆ ಎಲ್ಲೂ ವರ್ಕ್ ಬರಲ್ಲ. ಇದು ಇಲ್ಲಿ ಬಾರ್ಡರ್ ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀರಾ ಇಲ್ಲಿ, ಯಾಕೆಂದ್ರೆ ಫುಲ್ ಪ್ಲೇನ್ ಬಿಟ್ಬಿಡ್ತಾರೆ, ಬಟ್ ಇಲ್ಲಿ ಈ ತರ ಎಂತಕ್ಕೆ ಮಾಡಿರೋದು? ಅದು ಇನ್ಸ್ಟೆಡ್ ಆಫ್ ಕೆಳಗಡೆ ಗೋಲ್ಡನ್ ಬಾರ್ಡರ್ ಕೊಟ್ಟು ಈ ಬ್ಯೂಟಿನ ವೇಸ್ಟ್ ಮಾಡೋ ಬದಲು ಇದನ್ನು ಎನ್ಹಾನ್ಸ್ ಮಾಡಿ ಇದನ್ನು ಹೈಲೈಟ್ ಮಾಡ್ತಾ ಇದ್ದೀವಿ. ಸೊ ಅದು ಬಂದ್ಬಿಟ್ಟು ಕೆಳಗಡೆ ಸೇಮ್ ಅದಕ್ಕೆ ಸೆಲ್ಫ್ ಕಲರಲ್ಲಿ ಬಾರ್ಡರ್ ಕೊಟ್ಟು ಸೆಲ್ಫ್ ಸ್ಟಿಚಸ್ ಮಾಡಿರೋದು. ಆ್ಯಂಡ್ ಇದು ಕೆಳಗಡೆ ಸ್ವಲ್ಪ ಅಷ್ಟು ಹಾರಾಡಲ್ಲ ಅನ್ಸುತ್ತೆ, ಇದು ಸ್ವಲ್ಪ ಬಾರ್ಡರ್ ಇರೋದ್ರಿಂದ ಕ್ಲೀನಾಗಿ ಸ್ಟಿಫಾಗಿ ಕೂರುತ್ತೆ ಕೆಳಗಡೆ. ಆ್ಯಂಡ್ ಇದಕ್ಕೆ ಸ್ಲೀವ್ಸ್ ಎಲ್ಲ ಬರುತ್ತೆ ಬೇಕು? ಇದಕ್ಕೆ ಸ್ಲೀವ್ಸ್ ಬೇಕಾದ್ರೆ ಅಟ್ಯಾಚ್ ಮಾಡಿಕೊಡ್ತೀವಿ, ಬಟ್ ಸ್ಲೀವ್ಲೆಸ್ ಇದ್ರೆ ತುಂಬ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮೆರೂನ್ ಮಿಕ್ಸ್ ಪಿಂಕ್ ತುಂಬ ಚೆನ್ನಾಗಿದೆ. ಬಟ್ ಯಾವಾಗಲೂ ನಾನೇ ಆವಾಗಲೇ ಹೇಳಿದೆ ಬರೀ ರೆಡ್ಡು ಪಿಂಕು ಬ್ಲೂ ಅಂತ ಇರ್ತೀವಿ ಅಂತ. ಸೊ ನನಗೆ ಗ್ರೀನ್ ತುಂಬ ಇಷ್ಟ ಆಗಿದೆ. ಸೊ ಫಸ್ಟ್ ಇದನ್ನು ಹಾಕೊಂಡ್ಬರ್ತೀನಿ, ಆಮೇಲೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಸ್, ಗ್ರೀನ್ ಕಲರ್ ಗೌನ್ ಸಖತ್ತಾಗಿದೆ. ಟಪೆಟಾ ಸಿಲ್ಕ್ ಅಂತ ಹೇಳಿದ್ರು, ಬಟ್ ತುಂಬ ಸಾಫ್ಟ್ ಆಗಿದೆ. ಐ ಥಿಂಕ್ ರಾ ಸಿಲ್ಕ್ಗಿಂತ ಒಳ್ಳೆ ಕ್ವಾಲಿಟಿ. ರಾ ಸಿಲ್ಕ್ ಎಲ್ಲ ಸ್ವಲ್ಪ ನಮಗೆ ಬೇಗ ಹಾಳಾಗ್ಬೋದು ಅಂತ ಅನಿಸುತ್ತೆ, ಬಟ್ ಟಪೆಟಾ ಸಿಲ್ಕ್ ಅದಕ್ಕಿಂತ ತುಂಬ ಜಾಸ್ತಿ ಡ್ಯೂರಬಿಲಿಟಿ. ಆ್ಯಂಡ್ ಇದನ್ನೆಲ್ಲ ಡ್ರೈ ಕ್ಲೀನಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲಿ ಮಾಡಿರುವಂತಹ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಅವ್ರು ಹೇಳಿದಾಗ ಇವಾಗ ಇರುವಂತಹ ಕಾನ್ಸೆಪ್ಟು ಸೈಡಲ್ಲಿ ಮಾಡುವಂಥದ್ದು. ಸೊ ಮುಂಚೆ ಎಲ್ಲ ಇಲ್ಲಿ ಗಾಡಿ ಥರ ಮಾಡ್ತಾಯಿದ್ರು, ಬಟ್ ಅದು ಚೆನ್ನಾಗಿರುತ್ತೆ. ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ, ಎಲಿಗೆಂಟಾಗಿ ಕಾಣಿಸುತ್ತೆ ಲುಕ್ ಎಲ್ಲ. ಆ್ಯಂಡ್ ಮೈನ್ ಹೈಲೈಟ್ ಗೌನ್ ಫುಲ್ ಎಷ್ಟು ದೊಡ್ಡದಾಗಿದೆ ನೋಡಿ, ಹೆಂಗೆ ತೆಗೆದು ಬಟರ್ಫ್ಲೈ ಥರ ಅನಿಸುತ್ತೆ, ಅಷ್ಟು ಸಕ್ಕದಾಗಿ ಕೊಟ್ಟಿದ್ದಾರೆ ಫ್ಲೇರ್ಸ್ ಅಂತೂ. ಆ್ಯಂಡ್ ಒಳಗಡೆ ಕೇನ್ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಅದಷ್ಟು ಬುಷಿಯಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಅದು. ಸೊ ಎಸ್, ಇದ್ರ ಬಗ್ಗೆ ಮತ್ತೆ ರಾತ್ ಅವ್ರ ಹತ್ರನೇ ಕೇಳೋಣ. ಕಲರ್ಸ್ ಇದೆಯಾ, ಅಥವಾ ಇದರಲ್ಲಿ ಏನಾದರೂ ಇನ್ ಹೌಸಿಂಗ್ ಕಲರ್ಸ್ ನಮ್ಗೆ ಏನಾದರೂ ಬೇಕು ಅಂದರೆ ಸಿಗುತ್ತೆ, ಇದರಲ್ಲಿ ಇನ್ನೂ ಬೇರೆ ಬೇರೆ ಯಾವ ಥರ ಮಾಡ್ಕೋಬೋದು ಅಂತ. ಸೊ ಅವನ್ನೇ ಅವ್ರನ್ನ ಕೇಳೋಣ. ರಾಧಾ, ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಟಪೆಟಾ ಸಿಲ್ಕ್ ಅಂತ ಹೇಳಿದ್ರೆ ಹೇಗಿರುತ್ತೋ ಅಂತ ಅನ್ಕೊತಾ ಇದ್ವಿ, ಬಟ್ ಕ್ವಾಲಿಟಿ ವೈಸ್ ಹಾಕಿ ಮುಟ್ಟು ನೋಡಿದ್ರೆ ತುಂಬ ಚೆನ್ನಾಗಿದೆ. ಈ ರಾ ಸಿಲ್ಕ್ಸ್ ಎಲ್ಲ ಹೇಳಿದ್ರೆ ಅದರಲ್ಲೂ ಒಳ್ಳೆ ಕ್ವಾಲಿಟಿ ಇದೆ, ಬಟ್ ರಾ ಸಿಲ್ಕ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಆಮೇಲೆ ಇದು ಶೈನಿಂಗ್ ಫ್ಯಾಬ್ರಿಕ್ ಕೂಡ. ಸೊ ನೀವೇ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ನೀವು ಹೇಳಿದಾಗ ನೀವು ಅದು ಬಟರ್ಫ್ಲೈ ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ನಾವು ಆ್ಯಕ್ಚುಲಿ 6 ಮೀಟರ್ ಆಫ್ ಫ್ಯಾಬ್ರಿಕನ್ನು ಯೂಸ್ ಮಾಡಿಸಿ, ಫುಲ್ ಹೋಲ್. ಓಕೆ. ಸೊ ಹೋಲ್ 6 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡೋದ್ರಿಂದ ಅಷ್ಟು ನಿಮ್ಗೆ ದೊಡ್ಡದಾಗಿ ಅಗಲವಾಗಿ ಗೇರ್ ಸಿಕ್ಕಿದೆ. ಏನಂದ್ರೆ ಇವಾಗ ಮ್ಯಾಕ್ಸಿಮಮ್ ಇವಾಗಿನ ಹುಡುಗಿಯರು ಹೆಂಗಂದರೆ ತುಂಬ ಘೇರಾಗಿರಬೇಕು, ಬುಷಿಯಾಗಿ ಕಾಣಬೇಕು ಅಂತಾರೆ. ಸೊ ಆ ಥರದವರಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಥರ ಹಾಕಿದ್ರೇ ಲುಕ್ ಜಾಸ್ತಿ ಅನಿಸುತ್ತೆ. ಇವಾಗ ನಾವು ನಾರ್ಮಲ್ ಗೌನ್ಗೂ ಸೊ ಈ ಥರ ಗೌನ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಬೇಗ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಈ ಥರ ಗೌನ್ಗೆಲ್ಲ ಈ ಥರ ಒಂದು ಸಿಂಪಲ್ ಇಯರಿಂಗ್ ಹಾಕಿದ್ರೆ ಸಾಕು ಅಷ್ಟೇ. ಇದಕ್ಕೆಲ್ಲ ನೆಕ್ಲೇಸು, ನೆಕ್ ಪೀಸಸ್ ಆ ಥರ ಎಲ್ಲ ಏನೂ ಬೇಕಾಗಿಲ್ಲ, ಬಟ್ ಈ ಥರದ್ದು ಒಂದು ಸಿಂಪಲ್ ಇಯರಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಈಗ ಅಕಸ್ಮಾತ್ ಇದರಲ್ಲಿ ಯಾವ ಕಲರ್ ಸಿಗ್ಬೋದು, ಅಥವಾ ಇದರಲ್ಲಿ ಇನ್ ಹೌಸ್ ಮಾಡ್ಬೋದಾ? ನಿಮ್ಮ ಹತ್ರ ಫ್ಯಾಬ್ರಿಕ್ ಸಿಗುತ್ತಾ? ನಮ್ಮ ಹತ್ರ ಬಾಟ್ಲ್ ಗ್ರೀನ್ ಇದೆ, ನಾರ್ಮಲ್ ಲೀಫ್ ಗ್ರೀನ್ ಏನು ಬರುತ್ತಲ್ಲ ಆ ಥರ ಫ್ಯಾಬ್ರಿಕ್ ಇದೆ. ಆ್ಯಂಡ್ ದೆನ್ ನೇವಿ ಬ್ಲೂ, ರಾಯಲ್ ಬ್ಲೂ ಬಿಟ್ಟರೆ ರೆಡ್. ಸೊ ಇಷ್ಟು ಕಲರ್ಸನ್ನು ನಾವು ಇಟ್ಕೊಂಡಿರ್ತೀವಿ ರೆಗ್ಯುಲರ್ ಆಗಿ. ಸೊ ಆ ಕಲರ್ಸ್ಗಳಲ್ಲೇ ನಿಮ್ಗೆ ಯಾವ ಥರ ಡಿಸೈನ್ ಬೇಕು. ಇವಾಗ ನಿಮ್ದು ಹಾಕಿರೋದು ಬಂದು ಒಂದಿತ್ತು 2 ಸೈಡ್ಸ್ ಆಫ್ ಇದಕ್ಕೆ ಬಾಡಿಗೆ ನಿಮಗೆ ವರ್ಕ್ ಇರುವಂಥದ್ದು. ಕೆಲವೊಂದಕ್ಕೆ ಬಾಡಿ ಫುಲ್ ವರ್ಕ್ ಮಾಡ್ತೀವಿ, ಕೆಲವೊಂದಕ್ಕೆ ಡೌನ್ ಪಾರ್ಟನ್ನು ವರ್ಕ್ ಕೊಡ್ತೀವಿ, ಲೈಕ್ ಬಾಕ್ಸ್ ಪ್ರಿಟೆಡ್ ಮಾಡ್ತೀವಿ. ಇದರಲ್ಲಿ ಈ ಅಂಬ್ರೆಲ್ಲಾ ಕಟ್ ಮಾಡಿದ್ರು ಕೂಡ ಒಂದು ಸೈಡ್ ಕಾರ್ನರ್ ಬಂದುಬಿಟ್ಟು ವರ್ಕ್ ಬರೋ ಥರ. ಸೊ ಆ ಥರ ವೆರೈಟಿ ಆಫ್ ಎಂಬ್ರಾಯ್ಡ್ರೀಸನ್ನು ಚೇಂಜಸ್ ಮಾಡ್ಬೋದು ಇದರಲ್ಲಿ. ಸೊ ಇನ್ನು ಪುಷ್ಕರದಲ್ಲಿ ಬೇರೆ ಏನೆಲ್ಲ ಸಿಗಬಹುದು ಇವಾಗ ಹೊಸದಾಗಿ ಏನೇನು ಆ್ಯಡಪ್ ಆಗಿದೆ? ಯಾಕೆಂದರೆ ವೀಕ್ಷಕರಿಗೆ ಗೊತ್ತು, ಮುಂಚೆಲ್ಲ ತೋರಿಸಿದ್ವಿ. ಸೊ ಬಟ್ ಇವಾಗ ಅದಕ್ಕಿಂತ ಜಾಸ್ತಿ ಆ್ಯಡಪ್ ಅಂದರೆ ಇನ್ನು ಬೇರೆ ಬೇರೆ ಏನೇನು ಆ್ಯಡಪ್ ಮಾಡಿದ್ದಾರೆ ಪುಷ್ಕರದಲ್ಲಿ? ಇವಾಗ ಎಡಿಷನ್ ಅಂತ ನ್ಯೂ ಎಡಿಷನ್ಸ್ ಬಂದಿರೋದು ಅದೇ ಹೇಳಿದ್ನಲ್ಲ, ವೆಲ್ವೆಟ್ ಮೇಲೆ ಲೆಹೆಂಗಾಗಳು ಇದೆ. ಸೊ ಇಲ್ಲ ಅಂದರೆ ರಾ ಸಿಲ್ಕ್ ಲೆಹೆಂಗಾಗೆ ವೆಲ್ವೆಟ್ ಹೆವಿ ಬಾರ್ಡರ್ ಕೊಟ್ಟಿರುವಂಥದ್ದು ಆ ಥರದ್ದು ಇದ್ದಾವೆ. ಅದಲ್ಲದೆ ಇವಾಗ ಬನಾರಸ್ ಬ್ರೊಕೇಡ್ಸ್ ಟ್ರೆಂಡಿ ಆಗಿರೋದ್ರಿಂದ ಅದರಲ್ಲಿ ತುಂಬ ವೆರೈಟಿ ಆಫ್ ನಿಮಗೆ ಕ್ರಾಪ್ ಟಾಪ್ಸು, ಲೆಹೆಂಗಾ
ಲೆಹೆಂಗಾಸು, ಅದಾದಮೇಲೆ ಲಾಂಗ್ ಟಾಪ್ಸ್ ವಿತ್ ಸ್ಕರ್ಟ್, ಅದು ಕೂಡ ಇದೆ ನಮ್ಮ ಹತ್ರ. ಓಕೆ, ಸೊ ಪುಷ್ಕರಾದಿ ಎಕ್ಸ್ಪ್ರೆಷನ್ಸ್ಗೆ ಬಂದರೆ ಈ ಥರದ್ದು ಇಲ್ಲ ಅನ್ನೋ ಆಗಿಲ್ಲ. ರೆಡಿಮೇಡಿಂದ ಹಿಡ್ದು ಇನ್ಹೌಸಿಂದ ಹಿಡ್ದು ಫ್ಯಾಬ್ರಿಕ್ಕಿಂದ ಹಿಡ್ದು ಆ್ಯಂಡ್ ಕಿಡ್ಸ್ ಕ್ಲಾತ್ ಪುಟ್ಪುಟಾಣಿ ಮಕ್ಕಳಿಗೆ ಕ್ಯೂಟ್ ಆಗಿರುವಂತಹ ಕಿಡ್ಸ್ಗೆ ಸಿಗುತ್ತೆ. ಆ್ಯಂಡ್ ಅದು ಮಾತ್ರ ಬಾಯ್ಸ್ಗೂ ಸಿಗುತ್ತೆ ಕಿಡ್ಸ್ಗೆ. ಸೊ ನಾವು ಅಂದ್ಕೋತೀವಿ ಹುಡುಗರಿಗೆ ಎಲ್ಲಪ್ಪ ಬಟ್ಟೆ ತೊಗೊಳ್ಳೋದು ಪುಟ್ಪುಟಾಣಿ ಮಕ್ಳಿಗೆ ಸಿಗೋದೇ ಇಲ್ಲ ಅಂತ. ಬಟ್ ನೀವು ಪುಷ್ಕರಾಗೆ ಬಂದರೆ ಅದು ಕೂಡ ತೊಗೋಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ, ಒಳ್ಳೊಳ್ಳೆ ಬ್ರೈಡಲ್ ಕಲೆಕ್ಷನ್ಸ್ ತೋರಿಸಿದ್ರಿ. ಆ್ಯಂಡ್ ಈ ಗ್ರೀನ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮಗೂ ಏನಾದ್ರೂ ಮದುವೆಗೆ ಲೆಹೆಂಗಾಸ್ ಅಥವಾ ಗೌನ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಪುಷ್ಕರಾದಿ ಎಕ್ಸ್ಪ್ರೆಷನ್ಸ್ಗೆ ಬಂದು ತೊಗೋಬೋದು. ಸೊ ಇಲ್ಲೇ ಪವಿತ್ರ ಪ್ಯಾಲೇಸಿಂದ ಒಂಚೂರು ಕೆಳಗಡೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಸೊ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಪುಷ್ಕರಾದಿ ಎಕ್ಸ್ಪ್ರೆಷನ್ ಶಾಪಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.